ನಮ್ಮ ಯೂನಿವರ್ಸಿಟಿಗಳಲ್ಲಿ ಕಲಿತಾ ಇದ್ದಾರೆ, ತೆಗಿರಿ ಲೆಕ್ಕ ನೋಡೋಣ ಅದನ್ನು. ಅದು ಶ್ವೇತಪತ್ರ ಹೊರಗೆ ಬಿಡಿಸ್ರಿ, ಬಿಡುಗಡೆ ಮಾಡಿರಿ. ಅದು ನಮ್ಮವ್ರು ಅಮೇರಿಕಾಗೆ ಹೋಗೋದ್ರೆ ಬಡದಾಡ್ತಾ ಇರ್ತಾರೆ, US ಹೋಗಿ ಬಡದಾಡ್ತಾ ಇರ್ತಾರೆ. ಅಮೇರಿಕಾ US ಎರಡು ಒಂದವು. ಅಂತ ಇದಕ್ಕೆ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ಬೇಕಂತಾರೆ, ಅಥವಾ ಯುರೋಪಿಯನ್ ಯೂನಿಯನ್ಗೆ ಹೋಗ್ಬೇಕಂತಾರೆ ಕಲೀಲಿಕ್ಕೆ. ಯಾಕೆ ಇತ್ತೀಚೆಗೆ ಚೈನಾಕ್ಕೆ ಸಹಿತ ಹೋಗ್ತೀನಿ ಅಂತ ಇದ್ದಾರೆ. ಯಾಕಂದರೆ ಆ ದೇಶಗಳಲ್ಲಿ 20-25% ದುಡ್ಡಿನ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಇಟ್ಟಿದ್ದಾರೆ ಅವರು. ಅಲ್ಲಿ ಎಲ್ಲ ಮಕ್ಕಳು ಫ್ರೀ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಹೈಯರ್ ಎಜುಕೇಷನ್ನ ಲೋನ್ ಕೊಡ್ತಾರೆ, ಸ್ವತಃ ಗೌರ್ಮೆಂಟ್ ಕೊಟ್ಟು ಕಲಿಸಾರಿ ಅವ್ರಿಂದ ಕೆಲಸ ತೊಗೊಳ್ತಾವ. ಆ ಕಂಪ್ನಿಯಲ್ಲಿ ಕೆಲಸ ಮಾಡಿ ಕಂಪ್ನಿಗಳಿಂದ ಸಾಲ ಹಿಡಿತಾರೆ ಅವರು. ಇಲ್ಲಿ ಎಂಥ ವೇಸ್ಟ್ ಅದ ಅವಕಾಶಗಳು. ಬರೀ 1,000 ಕೋಟಿ ಅಂತ ವರದಿ ಅದ, ನೋಡೋಣ ಎಷ್ಟು ಅದಾವ ಬಿಡುಗಡೆ ಮಾಡಬೇಕು ಸರ್ಕಾರ. ಹೀಗಾಗಿ ಟೊಳ್ಳು ವ್ಯಕ್ತಿತ್ವ ಆಗ್ತದೆ. ಮತ್ತು ಜ್ಞಾನ ವಿರೋಧಿ ಸಮಾಜವನ್ನು, ನಿಜವಾದ ಜ್ಞಾನ ಎಲ್ಲರೂ ಒಳಗೊಳ್ಳುವಂಥದ್ದು. ನಾನು ನೀನು ಎಲ್ಲ ಒಂದಪ್ಪ ಅಂತ ತೊಗೊಂಡೋಗುವಂಥದ್ದು. ನೀ ಹಿಂದೂ, ನೀ ಮುಸಲ್ಮಾನ, ಮತ್ತೊಂದು ಮುಗಿದೊಂದು, ನೀ ಆ ಜಾತಿಯವನು ಈ ಜಾತಿಯವನದು ಅಲ್ಲದು. ಇದನ್ನೆಲ್ಲ ಮೀರಿದ ಜ್ಞಾನ, ಅದನ್ನು ಕೊಡುವಂಥ ಶಿಕ್ಷಣ ನಮ್ಮಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ರಹಮತ್ ತೆರಿಕೆರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ತಮ್ಮ ಫೇಸ್ಬುಕ್ದಲ್ಲಿ ಬರ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲ ಗಮನಿಸಿದಾಗ ನಾವು ಎತ್ತು ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಅದಕ್ಕಾಗಿ ಅದನ್ನು ಬಿಡ್ರಿ. ನಮ್ಮ ಜ್ಞಾನ ನಮ್ಗೆ ಹೆಚ್ಚಬೇಕಾದ್ರೆ ನಮ್ಮಲ್ಲೇ ವೈಜ್ಞಾನಿಕ ಚಿಂತನೆ ಹೆಚ್ಚು ಮಾಡಿರಿ, ವೈಚಾರಿಕ ಹೆಚ್ಚು ಮಾಡಿರಿ, ಶಿಕ್ಷಣ ಎಲ್ಲರಿಗೂ ಫ್ರೀ ಮಾಡಿರಿ ಅನ್ನೋದು ನಮ್ಮೆಲ್ಲರ ಒತ್ತಡ. ಸುಮ್ಮನೆ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಏನೇನೋ ಮಾಡಿ ಸರ್ಕಾರದ ಖಜಾನೆಯ ದುಡ್ಡನ್ನು ಖಾಲಿ ಮಾಡೋಕ್ಕಿಂತರೂ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಗಮನ ಹರಿಸಿದ್ರೆ, ಅವ್ರಿಗೆ ಮ್ಯಾಕ್ಸಿಮಮ್ ದುಡ್ಡನ್ನು ಖರ್ಚು ಮಾಡಿದರೆ ಪ್ರತಿ ಬಜೆಟಿನ, ಪ್ರತಿ ಸ್ಟೇಟ್, ಪ್ರತಿ ರಾಜ್ಯ, ಪ್ರತಿ ನಮ್ಮ ದೇಶ ತನ್ನ ಬಜೆಟ್ಟಿನ 20-25% ದುಡ್ಡನ್ನ ಶಿಕ್ಷಣಕ್ಕೆ ಹಾಕಿದರೆ ನೋಡಿರಿ ಮುಂದಿನ 10 ವರ್ಷಗಳು ಏನಾಗ್ತದೆ ಅಂತೇಳಿ. ಆಗ ನೀವೇನಾದ್ರು ವಿಶ್ವಗುರು ಅನ್ಬೋದು. ಈಗೇನಿಲ್ಲ. ಏನಂತ ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅಂತ ಹೇಳಿ ಸಿದ್ದರಾಮಯ್ಯ ವಂದನೆ.